ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಾಂತ್ ಗೋರೆ. ನಾನು ಈ ಶಾಲೆಯ 7ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನಾನು ಇಂದು ಈ ಶಾಲೆಯ ನಡೆದು ಬಂದ ದಾರಿ ಎಂಬ ವಿಷಯದ ಕುರಿತು ಮಾತನಾಡಲು ಇಷ್ಟಪಡುತ್ತೇನೆ. ಸಮೂಹ ಶಿಕ್ಷಣದ ಕಲ್ಪನೆಯು ಮಾಳದಂತಹ ಹಳ್ಳಿಯಲ್ಲಿ 1910ರ ಆಸುಪಾಸಿನಿಂದ ಜರುಗುತ್ತಿತ್ತೆಂದು ಹಿರಿಯರಿಂದ ಕೇಳಿ ಬಂದಿದೆ. ಅದರಂತೆ 21/9/1951ರಂದು ಶ್ರೀ ಗುರುಕುಲ ಎಲಿಮೆಂಟರಿ ಶಾಲೆ ಎಂಬ ನಾಮಾಂಕಿತದೊಂದಿಗೆ ಶ್ರೀ ಎಂ ರಾಮಚಂದ್ರ ಡೋಂಗ್ರೆ ಮತ್ತು ಶ್ರೀ ವಿನಾಯಕ ಜೋಶಿಯವರ ಶ್ರಮದಿಂದ ಸ್ಥಾಪನೆ ಆಯಿತು. ಮುಂದೆ ಶ್ರೀ ಕೃಷ್ಣ ಜೋಶಿ ಅವರು ವ್ಯವಸ್ಥಾಪಕರಾಗಿ ಶ್ರೀಮತಿ ಎ ಜಾನಕಿ ಅಮ್ಮನವರ ಅಧ್ಯಾಪನದೊಂದಿಗೆ ನಡುಮನೆ ಶ್ರೀ ರಾಮ ಮರಾಠೆ ಅವರ ಬಾಡಿಗೆ ರಹಿತ ಕಟ್ಟಡದಲ್ಲಿ ತಾತ್ಕಾಲಿಕ ಮಂಜೂರಾತಿ ಪಡೆದು ಸರ್ಕಾರದ ಧನ ಸಹಾಯ ಪಡೆಯುವ 5 ತರಗತಿಗಳ ಶಾಲೆ ಸ್ಥಾಪನೆ ಆಯಿತು. ಮುಂದೆ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಬಡ್ತಿ ಪಡೆದು 1974-75ರಿಂದ 6 ಮತ್ತು 7ನೇ ತರಗತಿಗಳಿಗೂ ಕಾಯಂ ಮಂಜೂರಾತಿ ದೊರಕಿತು. 1961ರಿಂದ 63ರ ಸಮಯದಲ್ಲಿ ಶ್ರೀ ಎಂ ರಾಮಚಂದ್ರ ಡೋಂಗ್ರೆ ಮತ್ತು ಶ್ರೀ ವಿನಾಯಕ ಜೋಶಿ ಅವರ ಮುಂದಾಳತ್ವದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು. ಆ ಸಮಯದಲ್ಲಿ ಧನ ಸಹಾಯವನ್ನು ಮಾಡಲಾಗದೆ ಅಶಕ್ತರಾಗಿದ್ದ ವಿದ್ಯಾಭಿಮಾನಿ ಮಹನೀಯರು 4-6 ದಿನ ಶ್ರಮದಾನ ಮತ್ತು ಮರ, ಹಾರೆ, ಕೊಟ್ರೆ, ಪಿಕ್ಕಾಸುಗಳನ್ನು ನೀಡಿ ಸಹಕರಿಸಿದರು. ಈ ಸಮಯದಲ್ಲಿ ಶ್ರೀ ಶಂಕರ ಜೋಶಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕಾ ಸಂಘದವರು ಒಂದು ಕೊಠಡಿ ನಿರ್ಮಾಣ ಕಾರ್ಯದಲ್ಲಿ ಗಣನೀಯ ಪಾತ್ರವನ್ನು ನಿರ್ವಹಿಸಿದ್ದರು. ಈ ಸಂದರ್ಭದಲ್ಲಿ ಪಿಜಿನ ಮೇರ ಇವರು ಶಾಲೆಯ ಸಂಪೂರ್ಣ ಕಾಮಗಾರಿಯನ್ನು ನಿರ್ವಹಿಸಿದ್ದರು. ಇವರ ನೆನಪಿನಲ್ಲಿ ಶಾಲೆಯಲ್ಲಿ ಪ್ರತಿ ವರ್ಷ ಶಾರದಾ ಪೂಜೆಯನ್ನು ಆಚರಿಸಲಾಗುತ್ತದೆ. ಶಾಲಾರಂಭದ ದಿನಗಳಿಂದ ಪ್ರಾರಂಭವಾದ ಶುಕ್ರವಾರದ ಭಜನೆ, ಧಾರ್ಮಿಕ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಗಳು ನಿರಂತರವಾಗಿ ನಡೆದುಕೊಂಡು ಬಂದಿವೆ. ಇವೆಲ್ಲವೂ ಊರವರ ಸಂಘ ಸಂಸ್ಥೆಗಳ, ವಿದ್ಯಾಭಿಮಾನಿ ಮತ್ತು ಹಳೆ ವಿದ್ಯಾರ್ಥಿಗಳ ನೆರವಿನಿಂದ ಜರುಗುತ್ತಿವೆ. 10-12 ಮಕ್ಕಳಿಂದ ಪ್ರಾರಂಭವಾದ ಗುರುಕುಲ ಶಾಲೆಯು 300ರ ಗಡಿಯನ್ನು ದಾಟಿಸಿ ಬಿಟ್ಟಿತು. 7ನೇ ತರಗತಿಯಲ್ಲಿ ಮಕ್ಕಳ ಸಂಖ್ಯೆಯು ಹೆಚ್ಚುತ್ತಾ ಹೋಗಿ 58 ಮಕ್ಕಳಿಂದ ಕೂಡಿದ ದಾಖಲೆಯನ್ನು ಹೊಂದಿತು. ಜಿಲ್ಲಾ ಮಟ್ಟದ ಪಬ್ಲಿಕ್ ಪರೀಕ್ಷೆಯಲ್ಲಿ 7ನೇ ತರಗತಿಯ ಫಲಿತಾಂಶವು 100%ವನ್ನು ಹಲವು ಬಾರಿ ಪಡೆಯಿತು. ಪ್ರಗತಿಯ ಪಥವನ್ನು ಮುಂದುವರಿಸುತ್ತಾ ಗುರುಕುಲ ಶಾಲೆಯು 1976ರಲ್ಲಿ ರಜತ ಮಹೋತ್ಸವವನ್ನು ಕಂಡಿತು. ಆ ಸಮಯದಲ್ಲಿ ಈಗಿನ ಕೆಳಗಿನ ಶಾಲೆಯು ಶಾಶ್ವತ ಕಾಮಗಾರಿಯಾಗಿ ನಿರ್ಮಾಣವಾಗಿತ್ತು. ಮುಂದೆ ಸ್ವರ್ಣ ಮಹೋತ್ಸವ ಸಂದರ್ಭದಲ್ಲಿ 2001ರಲ್ಲಿ ಸುಸಜ್ಜಿತ ರಂಗಮಂದಿರವು ದಾನಿಗಳ ನೆರವಿನಿಂದ ಸಾಕಾರಗೊಂಡಿತು. ಇದೇ ಶಾಲೆಯ ಇಬ್ಬರಿಗೆ ರಾಷ್ಟ್ರೀಯ ಉತ್ತಮ ಶಿಕ್ಷಕ ಪ್ರಶಸ್ತಿಯು 2001 ಮತ್ತು 2014ರಲ್ಲಿ ದೊರಕಿರುವುದು ಜಿಲ್ಲೆಯಲ್ಲಿಯೇ ಮಾತ್ರವಲ್ಲ, ರಾಜ್ಯದಲ್ಲಿಯೇ ಪ್ರಥಮ. ಆದರೆ ಕಾಲಚಕ್ರ ಉರುಳುವಿಕೆಯೋ ಅನುದಾನಿತ ಶಾಲೆಗಳ ಬಗ್ಗೆ ಸರ್ಕಾರದ ನಿರ್ಲಕ್ಷ್ಯವು ಅಂತೂ 2006ರಿಂದ ಗುರುಕುಲದ ಪ್ರಗತಿಯ ವೇಗ ಕುಂಠಿತವಾಯಿತು. ಅನುದಾನ ಕಡಿತ, ಶಿಕ್ಷಕರ ನೇಮಕಾತಿ ಕಡಿತ, ಕಿಲೋಮೀಟರ್ನಂತೆ ಸರಕಾರಿ ಶಾಲೆ, ಅನುದಾನಿ ಶಿಕ್ಷಕರ ವಯೋಸಹಜ ನಿವೃತ್ತಿ, ಪೋಷಕರ ಇಂಗ್ಲಿಷ್ ವ್ಯಾಮೋಹದಿಂದಾಗಿ ಗುರುಕುಲದ ಮಕ್ಕಳ ಸಂಖ್ಯೆಯು 40ರ ಆಸುಪಾಸಿಗೆ ಇಳಿದು ಬಿಟ್ಟಿತು. ಕೆಲವು ಅನುದಾನಿತ ಶಾಲೆಗಳು ಮುಚ್ಚಲ್ಪಟ್ಟವು, ಕೆಲವಕ್ಕೆ ಮುಚ್ಚುವಂತೆ ಸುತ್ತೋಲೆಗಳು ಬರಲಾರಂಭಿಸಿದವು. ಅಂತಹವುಗಳಲ್ಲಿ ಗುರುಕುಲವು ಒಂದು. ಆದರೆ ದೈವೇಚ್ಛೆಯೋ ಏನೋ 2011ರಲ್ಲಿ ಹೊಸ ಆಡಳಿತ ಮಂಡಳಿಯು ರಚಿತವಾಗಿ ಶ್ರೀ ಎಂ ಗಜಾನನ ಮರಾಠೆಯವರ ನೇತೃತ್ವದ ಉತ್ಸುಕ ಸದಸ್ಯರು ಹಾಗೂ ಮಾರ್ಗದರ್ಶಿ ಮಂಡಳಿಯವರು ಹೊಸ ಪ್ರಯತ್ನಗಳನ್ನು ಮಾಡಲಾರಂಭಿಸಿದರು. ಶಾಲೆಯನ್ನು ಸರ್ಕಾರಕ್ಕೆ ಹಸ್ತಾಂತರಿಸುವ ಅಥವಾ ಇತರ ವಿದ್ಯಾಸಂಸ್ಥೆಗಳೊಂದಿಗೆ ಜಂಟಿ ಸಹಭಾಗಿತ್ವದಲ್ಲಿ ನಡೆಸಲು ಪ್ರಯತ್ನವನ್ನು ಮಾಡಿದರು. ಆದರೆ ಯಾರೊಬ್ಬರೂ ಸಹಭಾಗಿತ್ವಕ್ಕೆ ಒಪ್ಪದ ಕಾರಣ ಆಡಳಿತ ಮಂಡಳಿಯವರು ಛಲ ಬಿಡದೆ ದೃಢ ನಿರ್ಧಾರದೊಂದಿಗೆ ವಿದ್ಯಾಭಿಮಾನಿ, ಹಳೆ ವಿದ್ಯಾರ್ಥಿಗಳು, ಊರವರ ಸಂಘ ಸಂಸ್ಥೆಗಳ ದಾನಿಗಳ ನೆರವಿನೊಂದಿಗೆ ಶಾಲೆಯ ಪ್ರಗತಿಯ ವೇಗವನ್ನು ಪುನಃ ಹೆಚ್ಚುವಂತೆ ಮಾಡಿದರು. ಇದರಲ್ಲಿ ಶಾಲೆಗಾಗಿ ಒಂದು ದಿನ ಎಂಬ ವಿಶೇಷ ಯೋಜನೆಯು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕಳೆದ 8 ವರ್ಷಗಳಿಂದ ಗುರುಕುಲ ಶಾಲೆಯು ಯಾವುದೇ ಸರಕಾರಿ ಶಿಕ್ಷಕರಿಲ್ಲದೆ ಗೌರವ ಶಿಕ್ಷಕರ ಬೋಧನೆಯಿಂದಾಗಿಯೇ ಮುಂದುವರಿಯುತ್ತಾ ಬಂದಿದೆ. ಈ ಶಾಲೆಯಲ್ಲಿ ವಿಶೇಷ ಚಟುವಟಿಕೆಗಳಾದ ಯಕ್ಷಗಾನ, ಯೋಗ, ವೇದಗಣಿತ, ಅಬಾಕಸ್, ಕುಣಿತ ಭಜನೆ, ಕಂಪ್ಯೂಟರ್, ಭಗವದ್ಗೀತೆ ಹಾಗೂ ವಿಶೇಷ ಇಂಗ್ಲಿಷ್ ಶಿಕ್ಷಣವನ್ನು ಕಲ್ಪಿಸಲಾಗುತ್ತಿದೆ. ಇಂತಹ ಗುರುಕುಲವು 75 ವರ್ಷಗಳ ಸಮರ್ಪಕ ಹಾದಿಯನ್ನು ಕ್ರಮಿಸಿ ಈಗ 75ನೇ ವರ್ಷದ ಅಮೃತ ಮಹೋತ್ಸವಕ್ಕೆ ಅಣಿಯಾಗಿದೆ.
ಈ ಸಂದರ್ಭದಲ್ಲಿ ನಾನು ಈ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿಯಾಗಿರುವುದು ನನಗೆ ತುಂಬ ಹೆಮ್ಮೆಯ ವಿಚಾರವಾಗಿದೆ. ಧನ್ಯವಾದಗಳು.